ಈ ವರ್ಷ 19ನೇ ವರ್ಷದ ಅಮ್ಮನವರ ವಾರ್ಷಿಕೋತ್ಸವ ಪೂರ್ವಭಾವಿ ಸಭೆಗೆ ಆಗಮಿಸಿದಂಥ ನನ್ನ ಬಂಧು ಬಳಗದವರು, ಅಣ್ಣ ತಮ್ಮಂದಿರು, ಗ್ರಾಮಸ್ಥರು, ಕೈವಾಡದವರು ಎಲ್ಲರೂ ಸೇರಿ ಶ್ರೀ 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 ಪರಮ ಪೂಜ್ಯ ನಂಜಾವಧೂತ ಸ್ವಾಮೀಜಿಯವರ ದಿವ್ಯ ಆಶೀರ್ವಾದ ಮತ್ತು ಸಾನ್ನಿಧ್ಯ ಮಾರ್ಗದರ್ಶನ ಈ ಮೂಲಕ 19ನೇ ವರ್ಷದ ವಾರ್ಷಿಕೋತ್ಸವನ ಪ್ರಾರಂಭಕ್ಕೋಸ್ಕರ ಈ ಸಭೆ ಕರೆಯಲಾಗಿದೆ. ಸಮಸ್ತ ಭಕ್ತರು ಬಂದು ಈ ಜಾತ್ರಾ ಮಹೋತ್ಸವವನ್ನು ಯಶಸ್ವಿಗೊಳಿಸಬೇಕೆಂದು 22/5/2025 23/5/2025 ಗುರುವಾರ ಶುಕ್ರವಾರ ಮೇ ತಿಂಗಳಲ್ಲಿ ಈ ವಾರ್ಷಿಕೋತ್ಸವ ನಡೆಯಲಿದ್ದು ಚಂಡಿಕಾ ಹೋಮ ನಡೆಯುತ್ತದೆ. ಭಕ್ತಾದಿಗಳು ಬಂದು ಸಮಸ್ತ ಆಶೀರ್ವಾದವನ್ನು ಅಮ್ಮನವರ ಆಶೀರ್ವಾದವನ್ನು ಪಡೆಯಬೇಕೆಂದು ವಿನಂತಿಸುತ್ತೇನೆ. 22/5/2025 ಗುರುವಾರ ಮತ್ತು ಶುಕ್ರವಾರ ಎರಡು ದಿವಸನು ದೇವಸ್ಥಾನದ ವಾರ್ಷಿಕೋತ್ಸವ ಹಾಗೂ ಊರಿನ ಗ್ರಾಮಸ್ಥರ ಒಂದು ಆರತಿ ಮಹೋತ್ಸವವನ್ನು ಶಶಿಧರರು ಹಮ್ಮಿಕೊಂಡಿರುತ್ತಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. ಈ ಹೊಸಳ್ಳಿಯಲ್ಲಿರುವ ಅಂಬಾಭವಾನಿ ದೇವಸ್ಥಾನ ವಿಶೇಷವಾಗಿರುವಂತಹ ದೇವಸ್ಥಾನ. ಇಲ್ಲಿ ಮೂಲ ದೇವಸ್ಥಾನದ ವಾರ್ಷಿಕೋತ್ಸವವನ್ನು 22/5/2025 ಹಾಗೂ 23/5/2025 ನಡೆಯುತ್ತದೆ. ಈ ಕಾರ್ಯಕ್ರಮಕ್ಕೆ ಎಲ್ಲಾ ಸಮುದಾಯದ ಎಲ್ಲಾ ಮುಖಂಡರುಗಳು ಹಾಗೂ ಎಲ್ಲಾ ಗ್ರಾಮಸ್ಥರು ಊರಿನ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಹಾಗೂ ದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇವೆ. 25ನೇ ವಾರ್ಷಿಕೋತ್ಸವವನ್ನು ವಿಜೃಂಭಣೆಯಿಂದ ಅರ್ಪಿಸ್ತಾರೆ. ಎಲ್ಲರೂ ಗ್ರಾಮಸ್ಥರು, ಅಕ್ಕಪಕ್ಕದವರು ಸ್ವಾಮೀಜಿ ಸಾನ್ನಿಧ್ಯದಿಂದ ನೆರವೇರಿಸಲು ತರಿಸುತ್ತಾ ಎಲ್ಲ ಹೊಸಳ್ಳಿ ಗ್ರಾಮಸ್ಥರು ಹಾಗೆ ನಮ್ಮ ತಾಲೂಕಿನ ಎಲ್ಲ ಭಕ್ತಾದಿಗಳು ಇಲ್ಲಿ ಬಂದು ಈ ಒಂದು ಕಾರ್ಯಕ್ರಮನ ಈ ಜಾತ್ರಾತ್ರವನ್ನು ಹೆಚ್ಚು ಯಶಸ್ವಿಯಾಗಿ ಮಾಡಬೇಕು ಅಂತ ಹೇಳಿ ಇಲ್ಲೆಲ್ಲ ಕಲ್ತ್ಕೊಂಡಿದ್ವಿ. ಹಾಗೆ ಮುಂದುವರೆದು ಚೆನ್ನಾಗಿ ಆಗುತ್ತೆ. ಯಾಕೆಂದ್ರೆ ಈ ಕಾರ್ಯಕ್ರಮ ಇವರ ಶಶಿಧರ್ ಅವರ ತಾತನ ಕಾಲದಿಂದಲೂ ಬಹಳ ಒಂದು ವ್ಯವಸ್ಥಿತವಾಗಿ ಮಾಡ್ಕೊಂಡು ಬಂದಿರೋದ್ರಿಂದ ಆಮೇಲೆ ಅವರು ಮಗ ಮಹೇಶ್ ಮಾಲಿಂಗಪ್ಪ ಮೇಷ್ಟ್ರು ಹಂಗೆ ಯಶಸ್ವಿಯಾಗಿ ಮಾಡ್ಕೊಂಡು ಬಂದ್ರು. ಈಗ ಶಶಿಧರ್ ಅವರು ಅವ್ರ ಮಗ ಅವ್ರಿಗಿಂತ ಹೆಚ್ಚಿನದಾಗಿ ಒಂದು ಒಳ್ಳೆಯ ಒಂದು ಎಲ್ಲ ಜನಗಳನ್ನ ಒಂದು ಮಾಡಿಕೊಂಡು ಇಲ್ಲಿ ದೇವಸ್ಥಾನದಲ್ಲಿ ಒಂದು ವ್ಯವಸ್ಥಿತವಾಗಿ ಬೇಕಾದಷ್ಟು ಜನ ಕಷ್ಟ ಸುಖಗಳಿಗೆ ಅವರ ಒಂದು ಶಕ್ತಿಯ ಅಮ್ಮನವರ ಆಶೀರ್ವಾದದಿಂದ ಎಲ್ಲ ಒಳ್ಳೇದಾಗಿ ಬಂದಿದೆ. ಎಲ್ಲಾನು ಯಶಸ್ವಿಯಾಗಿ ಬಂದೈತೆ. ಹಾಗೇನೆ ಎಲ್ಲರೂ ಬಂದು ಈ ಅಮ್ಮನವರ ಜಾತ್ರಾ ಮಹೋತ್ಸವವನ್ನು ಯಶಸ್ವಿಯಾಗಿ ಮಾಡಬೇಕು ಅಂತ ಹೇಳಿ ನಾವು ವಿನಂತಿ ಮಾಡ್ತೀವಿ.